ಕೇಂದ್ರ ಸರ್ಕಾರವು ಈಗಾಗಲೇ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರಗಳ ಬೆಲೆಯನ್ನ ತೀವ್ರವಾಗಿ ಏರಿಕೆ ಮಾಡಿದೆ. ಇದರಿಂದಾಗಿ ದಿನಬಳಕೆಯ ವಸ್ತುಗಳಾದ ಅಡುಗೆ ಎಣ್ಣೆ, ಅಕ್ಕಿ, ಬೇಳೆಕಾಳುಗಳು, ಸರಕು ಸಾಗಣೆ ಹಾಗೂ ಬಸ್ ದರಗಳು ದುಬಾರಿಯಾಗುವ ಸಾಧ್ಯತೆಯಿದ್ದು ಜನಸಾಮಾನ್ಯರು ಮತ್ತು ರೈತರ ಮೇಲೆ ನೇರ ಹೊರೆಯಾಗಿದೆ. ತಕ್ಷಣವೇ ಇಂಧನ ಬೆಲೆ ಇಳಿಸಬೇಕು ಎಂದು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಜಿ ರಘು ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಪಂಚ ರಾಜ್ಯಗಳ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಭಾಳ ಶಾಂತಿ ರೀತಿಯಿಂದ ಜನಸಾಮಾನ್ಯರಿಗೆ ಏನೋ ಒಂದು ಒಳ್ಳೆಯ ಅಭಿಪ್ರಾಯ ಕೊಡ್ತೀವಿ, ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಸಂದೇಶ ಕೊಟ್ಕೊಂಡು ಇವತ್ತು ಕೆಲವು ರಾಜ್ಯದಲ್ಲಿ ಬಹುಮತ ಪಡೆದು ಇವತ್ತು ಆಡಳಿತ ನಡೆಸ್ತಾ ಇದೆ. ಭಾಳ ಮುಖ್ಯವಾಗಿ ಈ ಚುನಾವಣೆ ನಡೆದ ನಂತರದಲ್ಲಿ ಈಗ ಪೆಟ್ರೋಲು ಮತ್ತು ಡೀಸೆಲ್ ಎರಡು ಮತ್ತು ಅದ್ರ ಜೊತೆಲಿ ಗ್ಯಾಸು ಇಷ್ಟನ್ನು ಬೆಲೆ ಏರಿಕೆ ಮಾಡಿ ಇವತ್ತು ಜನಸಾಮಾನ್ಯರ ಮೇಲೆ ಭಾಳ ದೊಡ್ಡ ಮಟ್ಟದ ಮೇಲೆ ಬೆಲೆ ಏರಿಕೆ ಆಗಿ ಇವತ್ತು ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದಾಗಿದೆ. ಈಗಾಗಲೇ ಬರೀ ಗ್ಯಾಸ್ ಇದು ಪೆಟ್ರೋಲ್ ಡೀಸೆಲ್ ಅಂದ ತಕ್ಷಣ ನಾವು ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ಅಕ್ಕಿ, ಕಾಳು, ಬೇಳೆ ಹಲವಾರು ಇರ್ಬೋದು, ಯಾವುದೇ ಸಾಗಣೆ ಮಾಡ್ತಕ್ಕಂಥದ್ದು ಇರ್ಬೋದು. ಈಗ ಯಾವುದಾದ್ರು ಮನೆ ಬಿಲ್ಡಿಂಗ್ ಕಟ್ತೀವಿ ಅಂತಂದರೆ ಅದಕ್ಕೆ ಬರ್ತಕ್ಕಂಥ ಕಬ್ಬಿಣ, ಸಿಮೆಂಟು, ಇಟ್ಟಿಗೆ ಹಲವಾರು ಇಡೀ ಎಲ್ಲರ ಮೂಲಕ ಪರಿಣಾಮ ಬೀರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಾವಾಗಲೇ ಈಗ ನಮ್ಮ ಪಕ್ಷ ಈಗ ರಾಷ್ಟ್ರ ಮಟ್ಟದಲ್ಲಿ ಭಾಳ ಗಂಭೀರವಾಗಿ ಇದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇದು ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನು ನಡೆಸಬೇಕು ಅಂತ ಕೂಡ ನಮ್ಮ ಪಕ್ಷ ಈಗಾಗಲೇ ಚಿಂತನೆ ಕೂಡ ನಡೆಸ್ತಾ ಇದೆ. ನಾವು ಹೇಳೋದಷ್ಟೇ ಕೇಂದ್ರ ಸರ್ಕಾರಕ್ಕೆ ಈ ಬೆಲೆ ಏರಿಕೆನ ಏರಿಸಿದ ತಕ್ಷಣ ಇಷ್ಟು ಪರಿಣಾಮ ಏನಾಗುತ್ತೆ ಅನ್ನತಕ್ಕಂಥ ಸ್ವಲ್ಪ ಕೂಡ ಚಿಂತನೆ ಮಾಡೋದಕ್ಕೆ ಪ್ರಧಾನಮಂತ್ರಿಗಳು ಸಾರಾಸಟ್ಟಾಗಿ ಘೋಷಣೆ ಮಾಡ್ತಾರೆ ಅಂತಂದರೆ ಇದು ಈ ದೇಶದಲ್ಲಿ ಮತ್ತು ಇನ್ನೊಂದು ಈ ಆಪೋಸಿಷನ್ ಪಾರ್ಟಿಯವರು ಕೂಡ ಭಾಳ ಗಂಭೀರವಾಗಿ ಇದನ್ನು ಪರಿಗಣನೆ ಮಾಡಲ್ಲ ಅನ್ನತಕ್ಕಂಥ ನಮ್ಮ ಆರೋಪ ಇದೆ. ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ವಿರೋಧ ಪಕ್ಷ ನಾಯಕರಿದ್ದಾರೆ, ಅವರು ಇನ್ನೂ ಹೆಚ್ಚು ಇಡೀ ದೇಶದಲ್ಲಿ ಒಂದು ಶಕ್ತಿಯಾಗಿ ಹೊರಹೊಮ್ಮಿ ಇವತ್ತು ಪ್ರತಿಭಟನೆ ಮಾಡಬೇಕಾಗಿತ್ತು. ಇವತ್ತು ಕಾಂಗ್ರೆಸ್ ಕೂಡ ಏನು ಒಳವಪ್ಪ ಅಂದ್ರೆ ಏನೋ ಗೊತ್ತಿಲ್ಲ, ಅವರು ಕೂಡ ಅಂಥ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಗಳು ಎಲ್ಲೂ ಕಾಣ್ತಲ್ಲ. ಹಾಗೆ ಸ್ನೇಹಿತರೆ, ಅದರಿಂದ ಇಡೀ ಬೆಲೆ ಏರಿಕೆಯಿಂದ ಪರಿಪೂರ್ಣವಾಗಿ ಇಡೀ ದೇಶ ಒಂದು ಎಲ್ಲೋ ಒಂದು ಹಂತಕ್ಕೆ ಬಡಸ್ತನಕ್ಕೆ ತಂದು ನಿಲ್ಲಿಸ್ತಕ್ಕಂಥ ಸಂದರ್ಭ ಈ ದೇಶ ಆಗಿದೆ ಅಂತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆ ನೀಟ್ ಪರೀಕ್ಷೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನೀಟು ಇವತ್ತು ಬೇಗ ಮಾಡುವ ವಿದ್ಯಾರ್ಥಿಗಳು ಸಾಕಷ್ಟು ಅವರು ಟ್ಯೂಷನ್ಗಳನ್ನ ತಗೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ನೀಟ್ ಪರೀಕ್ಷೆ ಬರೀಲಿಕ್ಕೆ ತಯಾರಾಗಿತ್ತು. ಇವತ್ತು ಕೇಂದ್ರ ಸರ್ಕಾರ ಎಲ್ಲೋ ಇವತ್ತು ಪತ್ರಿಕೆ ಸೋರಿಕೆ ಆಗಿದೆ ಅಂತಂದರೆ ಇವತ್ತು ಯಾವ ಮಟ್ಟದಲ್ಲಿ ರಕ್ಷಣೆ ಇದೆ ಅಂತಕ್ಕಂಥ ನಾವು ಭಾಳ ಗಂಭೀರವಾಗಿ ವೆಚ್ಚ ಮಾಡಬೇಕು. ಇವತ್ತು ಹಲವಾರು ವಿದ್ಯಾರ್ಥಿಗಳು ಇವತ್ತು ಮಾನಸಿಕವಾಗಿ ಭಾಳ ನಾವು ನೊಂದಿರ್ತಕ್ಕಂಥ ನೋಡ್ತಾ ಇದ್ದೀವಿ. ನಾವು ಇವತ್ತು 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ನೀಟ್ ಪರೀಕ್ಷೆ ಬರೀತಾ ಇವತ್ತು ಭಾಳ ಅಸ್ಥಿರತ್ರ ಆಗಿರ್ತಕ್ಕಂಥ ನಾವು ಕಾಡ್ತಾ ಇದ್ದೀವಿ. ಆದ್ದರಿಂದ ಇದು ಇನ್ನು ಯಾರ್ಯಾರಿದ್ದಾರೋ ಇದಕ್ಕೆ ಸಂಬಂಧಪಟ್ಟ ಮಂತ್ರಿನ ನಾವಾಗಲೇ ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾರು ಸಂಬಂಧಪಟ್ಟ ಮಂತ್ರಿ ಇದ್ದಾರೋ ಅವ್ರನ್ನ ಸಂಪೂರ್ಣ ಇದರಿಂದ ವಜಾ ಮಾಡಬೇಕು. ಆಮೇಲೆ ಈ ಅಧಿಕಾರಿ ಇದಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿ ಇದ್ದಾರೋ ಅವರು ಅಷ್ಟೂ ಜನರ ಮೇಲೆ ಸರಿಯಾದ ರೀತಿಯಲ್ಲಿ ತನಿಖೆಯಾಗಿ ಅವ್ರ ಮೇಲೆ ಕ್ರಮ ವಹಿಸಬೇಕು ಅನ್ನೋದು ಕೂಡ ನಮ್ಮ ಪಕ್ಷ ಈಗಾಗಲೇ ಒತ್ತಾಯ. ಅದ್ರ ಜೊತೆಯಲ್ಲಿ ಇವತ್ತು ರೈತರ ಮೇಲೆ ಈ ದೇಶಕ್ಕೆ ಒಂದು ಕಡೆ ಹೇಳ್ತಾರೆ ರೈತರು ದೇಶಕ್ಕೆ ಅನ್ನ ಕೊಡೋರು ಅಂತ. ಇವತ್ತು ರಸಗೊಬ್ಬರಕ್ಕೂ ಏನಾಗಿದೆ ಅಂತಂದರೆ ಬೆಲೆ ಏರಿಕೆ ದಿನನಿತ್ಯ ಹೆಚ್ಚು ಆಗ್ತಾ ಇದ್ರಿಂದ ರೈತರಿಗೆ ಸರಿಯಾಗಿ ಬೆಳೆಯತಕ್ಕಂಥ ಬೆಲೆಗೆ ಬೆಂಬಲ ಬೆಲೆ ಇಲ್ಲ ಅನ್ನತಕ್ಕಂಥ ಕಾಣ್ತೀವಿ. ರೈತರು ಇವತ್ತೇನಾದ್ರೆ ಸಬ್ಸಿಡಿ ದರದಲ್ಲಿ ನಮ್ಮ ಪಕ್ಷ ಕೂಡ ಭಾಳಷ್ಟು ಜನ ಒತ್ತಾಯ ಮಾಡಿದ್ದೀವಿ. ಸಬ್ಸಿಡಿ ದರದಲ್ಲಿ ಗೊಬ್ಬರವನ್ನು ಕೊಡಬೇಕು, ರಸಗೊಬ್ಬರವನ್ನು ಕೊಡಬೇಕು. ಅವರಿಗೆ ಬಿತ್ತತಕ್ಕಂಥ ಬೀಜಗಳನ್ನ ಸಬ್ಸಿಡಿ ದರದಲ್ಲಿ ಕೊಟ್ಟು ರೈತನ ಈ ದೇಶದ ಬೆನ್ನೆಲುಬು ಅಂತೀವಲ್ಲ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಮಾಡಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ ಇದೆ. ಇದರಲ್ಲಿ ಗಂಭೀರವಾಗಿರ್ತಕ್ಕಂಥದ್ದು ಚಿಕ್ಕಮಗಳೂರು ನಗರದಲ್ಲಿ ಏನಾಗಿದೆ ಅಂತಂದರೆ ಇನ್ನೆಲ್ಲ ಇದು ಹಿಡಿತಾ ಇದ್ರು, ಈ ಜೂಜಾಟ ಆಗ್ತಕ್ಕಂಥದ್ದು ಎಲ್ಲ ಹೋದಲ್ಲಿ ಹಿಡಿದು ಗೋಸೆ ಆಡ್ತಾ ಇದ್ರು ಅಂತ. ಈ ಯಾವಳಿ ಇದ್ರೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ನಡೀತಾ ಇದೆ. ಇವತ್ತು ಎಲ್ಲ ಏನೇನು ಜೂಜ್ಕೋರು ಆಟಗಳು ನಡೀಬೇಕು ಅಷ್ಟೂ ನಡೆದರೂ ಕೂಡ ಕಣ್ಣು ಮುಚ್ಕೊಂಡು ಕೂರ್ತಕ್ಕಂಥ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ. ಅದಕ್ಕೆ ಬೇಕಾದಂಥ ವಾತಾವರಣ ಏನೇನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಈಗ ನಾವು ಕೂಡ ಅದರ ಹಿಂದೆ ನೋಡ್ತಾ ಇದ್ವಿ, ಪತ್ರಿಕೆಗಳು ತಾವುಗಳು ಬರಿತಾ ಇದ್ವಿ. ಏನಂದರೆ ಇಷ್ಟು ಜನ ಸಿಕ್ಕಾಕೊಂಡ್ರು, ಇಷ್ಟು ಹಣ ಸಿಕ್ತು, ಇಷ್ಟು ಓಸಿ ಪಟ್ಟಿ ಸಿಕ್ತು ಅಂತ. ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಅದು ಏನಾಗಿದೆ ಅಂತದ್ದು ಕೂಡ ಪೊಲೀಸ್ ಇಲಾಖೆಯವರು ಅದನ್ನು ಬಹಿರಂಗಪಡಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಹೆಡದಾಳ್ ಕುಮಾರ್, ಸೋಮೇಗೌಡ, ವಸಂತ್ ಕುಮಾರ್, ರಮೇಶ್ ಜಿ ಉಪಸ್ಥಿತರಿದ್ದರು.